ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ನೆಕ್ಸ್ಟ್ ವೀಕಲ್ಲಿ ಇರುತ್ತೆ ಆಲ್ಮೋಸ್ಟ್ ಕ್ಲಾಸು. ಈ ವೀಕ್ ಶುಕ್ರವಾರದೊಳಗಡೆ ನಿಮಗೆ ಡೇಟ್ ಅನೌನ್ಸ್ ಮಾಡ್ತೀನಿ. ಜಾಯ್ನ್ ಆಗಿ ಕಲಿರಂತೆ, ಓಕೆನಾ? ಸೊ ಇವತ್ತಿಂದು ಮಾರ್ಕೆಟು ಕಂಪ್ಲೀಟ್ಲಿ ಟ್ರಿಕ್ಕಿ ಆ್ಯಂಡ್ ಸೈಡ್ ವೇಸು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ನ ನೀವು ಅರ್ಥ ಮಾಡ್ಕೋಬೇಕು ಮಾರ್ಕೆಟಲ್ಲಿ. ಏನಂದರೆ ಮಾರ್ಕೆಟು ನಿನ್ನೆ ಬಂದು ಲೈಕ್ ಸೆಬಿ ಮತ್ತು ಎನ್ ಎಸ್ ಸಿ ಅವರು CIS ಅಂತ ಒಂದು ನ್ಯೂ ಇದನ್ನು ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಏನಂದರೆ ಮಾರ್ಕೆಟ್ ಬಂದು ಸ್ಪಾಟ್ ಎಲ್ಲ 3:15 ಕ್ಲೋಸ್ ಆಗುತ್ತೆ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಅಪ್ ಟು 3:40 ತನಕ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಮಾರ್ಕೆಟಲ್ಲಿ ಯಾರು ಲೈಕ್ ಪ್ರೀ ಆರ್ಡರ್ಸ್ ಹಾಕ್ತಿದ್ರು ನೋಡಿರಿ. ಸೊ 3:30ಗೆ ಪ್ರೀ ಆರ್ಡರ್ಸ್ ಹಾಕ್ಬಿಡ್ತಿದ್ರಲ್ಲ, ನಾಳೆ ಮಾರ್ಕೆಟ್ನ ಗ್ಯಾಪ್ ಅಪ್ ಆಗಬೇಕು ಇಲ್ಲ ಗ್ಯಾಪ್ ಡೌನ್ ಆಗಬೇಕು ಅಂತ. ಸೊ ಅದ್ರ ಪ್ರಕಾರ ಮಾರ್ಕೆಟಲ್ಲಿ 3:30ಗೆ ನಾಳೆಗೆ ಎಲ್ಲಿ ಓಪನ್ ಆಗ್ಬೋದು ಮಾರ್ಕೆಟ್ ಅನ್ನೋದ್ರ ಬಗ್ಗೆ ಒಂದು ಅಪ್ರಾಕ್ಸಿಮೇಟ್ ಇದನ್ನು ತೋರಿಸುತ್ತೆ ಅಂತ. ನಿನ್ನೆ ಅದು ದೊಡ್ಡ ಮಟ್ಟಕ್ಕೆ ತೋರಿಸ್ತಿತ್ತು. ಹಾಗಾಗಿ ತುಂಬ ಜನ ಕನ್ಫ್ಯೂಷನ್ ಕೂಡ ಇತ್ತು ನನಗೂ ಮಾರ್ಕೆಟಲ್ಲಿ. ಏಕೆಂದರೆ ನಮ್ಮ ಇಂಡಿಕೇಟರ್ಸ್ ವರ್ಕ್ ಆಗೋದು ಬೇಸ್ಡ್ ಆನ್ ಕ್ಲೋಸಿಂಗ್ ಪ್ರೈಸ್ ಮೇಲೆ ವರ್ಕ್ ಆಗ್ತಿರುತ್ತೆ. ಸೊ ಅದು ಸಡನ್ನಾಗಿ ಅಷ್ಟು ದೊಡ್ಡ ತೋರಿಸಿದಾಗ ಅದು ಕ್ಲೋಸಿಂಗ್ ಪ್ರೈಸ್ ಅಲ್ಲಿಗೆ ತೊಗೊಂಡೋಗಿ ನಿಲ್ಲುತ್ತೆ. ಸೊ ಹಾಗಾಗಿ ನನಗೆ ಮಾರ್ಕೆಟ್ ಕೂಡ ತುಂಬ ದೊಡ್ಡದು ಇದು ಕಾಣಿಸ್ತಿತ್ತು. ಹಾಗಾಗಿ ಐ ಜಸ್ಟ್ ವೆಯ್ಟೆಡ್. ಚಲೋ ವೆಯ್ಟ್ ಮಾಡಿ ನೋಡೋಣ ಫಸ್ಟು ಮಾರ್ಕೆಟಲ್ಲಿ ಏನಾಗುತ್ತೆ, ದೆನ್ ಅದನ್ನು ಡಿಸೈಡ್ ಮಾಡಿಕೊಂಡು ಟ್ರೇಡ್ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಅದ್ರ ಪ್ರಕಾರನೇ ಮಾರ್ಕೆಟಲ್ಲಿ ಐ ಜಸ್ಟ್ ವೆಯ್ಟೆಡ್. ಮಾರ್ಕೆಟ್ ಏನು ಮಾಡ್ಬೋದು ಅಂತ ಸ್ಟೂಡೆಂಟ್ಸ್ಗೆ ಕೂಡ ಹೇಳಿದೆ. ಮಾರ್ಕೆಟ್ ಸ್ವಲ್ಪ ಇವತ್ತು ಡಿಫಿಕಲ್ಟ್ ಇದೆ, ಬಿಕಾಸ್ ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಕೂಡ ಇರೋದ್ರಿಂದ ಮಾರ್ಕೆಟ್ ಸೈಡ್ ವೇಸ್ ಕೂಡ ಆಗೋದ್ರಲ್ಲಿದೆ. ಜಸ್ಟ್ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ದ ನಾನು ಕೂಡ ಬೆಳಗ್ಗೆ ಮೊದಲು 15 ನಿಮಿಷ ಅಂತೂ ಏನಾಗುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ ಮಾರ್ಕೆಟಲ್ಲಿ. ದೆನ್ ಒಂದೇ ಒಂದು ಕ್ಲಾರಿಟಿ ಮೈಂಡಲ್ಲಿತ್ತು, ಪ್ರೆಟಿ ಸಿಂಪಲ್. ಏನಂದರೆ ಮಾರ್ಕೆಟ್ ಏನಾದರೂ ಸೊ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬನ್ನಿ, ದೆನ್ ಐ ವಿಲ್ ಗೈಡ್ ಇಟ್. ಸೊ ಡನ್ ಫಾರ್ ದ ಡೇ. ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಮಾರ್ಕೆಟಲ್ಲಿ. ಲೈಕ್ ಆ್ಯಕ್ಚುಲಿ ನನಗೆ ಅಂದ್ಕೊಂಡಿದ್ದಷ್ಟು ಪ್ರೀಮಿಯಮ್ ಮೂವ್ ಕೂಡ ಆಗಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದಷ್ಟು ಮೂಮೆಂಟ್ ಕೂಡ ಸಿಗಲಿಲ್ಲ. ಸ್ಮಾಲ್ ಇದರಲ್ಲೇ ಎಕ್ಸಿಟ್ ಆಗಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸ್ಮಾಲ್ ಆರ್ ಬಿಗ್ ಒಟ್ಟಿನಲ್ಲಿ ಪ್ರಾಫಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅಷ್ಟೇ. ಸೊ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಮೂಮೆಂಟ್ ಇಲ್ಲ. ಸೊ ಮೂಮೆಂಟ್ ಇಲ್ಲ ಅಂದಾಗ ನೀವು ಟ್ರೇಡ್ ಮಾಡೋದು ತುಂಬಾ ಕಷ್ಟ. ಯು ನೀಡ್ ಟು ವೆಯ್ಟ್ ಆ್ಯಂಡ್ ಟ್ರೇಡ್, ಓಕೆನಾ? ಸೊ ದಿಸ್ ಇಸ್ ನಾಟ್ ಮೈ ಡೇ ಅಂದ್ಕೊಂಡು ನಾನು ಸುಮ್ಮನಾಗಿದ್ದೀನಿ. ಸೊ ಎಕ್ಸಾಕ್ಟಾಗಿ ನಿಮ್ಮ ಮಾರ್ಕೆಟಲ್ಲಿ ಟ್ರೇಡ್ಸ್ ಎಲ್ಲಿತ್ತು. ಸೊ ನಿಮಗೆ ಟ್ರೇಡ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಒಂದು ಮೈಂಡಲ್ಲಿತ್ತು, ಮಾರ್ಕೆಟ್ ಗ್ಯಾಪ್ ಅಪ್ ಇದೆ. ಸೊ ಗ್ಯಾಪ್ ಅಪ್ ಇದ್ದು ಇಷ್ಟು ದೂರ ಬರುತ್ತಾ? ತುಂಬ ಕಡಿಮೆ, ವೆರಿ ಲೆಸ್. ಅದೇ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದ್ದು, ಈ ಕ್ಯಾಂಡಲು ಇಲ್ಲಿ ಫಾರ್ಮ್ ಆಗಿದ್ದಿದ್ರೆ ಮಾರ್ಕೆಟು ಈ ಥರ ಬರೋದು ಸ್ವಲ್ಪ ಈಸಿ ಇರ್ತಿತ್ತು. ಸ್ವಲ್ಪ ಲೈಕ್ ಕಷ್ಟ ಆಗ್ತಿರಲ್ಲ. ಬಯರ್ಸ್ ಎಲ್ಲ ಟ್ರ್ಯಾಪ್ ಆಗೋರು. ಗ್ಯಾಪ್ ಅಪ್ ಆದಾಗ ಏನಾಗುತ್ತೆ, ಬಯರ್ಸ್ಗಳು ಇವರೆಲ್ಲ ಏನು ಬೈ ಮಾಡಿದ್ದವ್ರು ಇದ್ರು, ಸೊ ದೇ ಆರ್ ಬುಕಿಂಗ್ ದ ಪ್ರಾಫಿಟ್ ಆ್ಯಂಡ್ ಫ್ರೆಶ್ ಬಯರ್ಸ್ ವಿಲ್ ಟ್ರೈ ಟು ಎಂಟರ್. ಇದು ಕಾನ್ಸೆಪ್ಟ್ ಇದ್ದೇ ಇದೆ. ಹಾಗಾಗಿನೇ ನಾನೇನು ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಈ ಕ್ಯಾಂಡಲ್ ಆದಾಗ ಒಂದು ಮೈಂಡಲ್ಲಿತ್ತು, ಸಪೋಸ್ ಮಾರ್ಕೆಟ್ ಏನಾದರೂ ಇಲ್ಲಿ ತನಕ ರಿಟ್ರೇಸ್ಮೆಂಟ್ ಬಂದರೆ ಐ ಜಸ್ಟ್ ಲುಕ್ ಫಾರ್ ಒನ್ ಸೆಲ್ಲಿಂಗ್ ಸೈಡ್, ಒಂದು ಸ್ಮಾಲ್ ರಿಸ್ಕಲ್ಲಿ ಟ್ರೈ ಮಾಡೋಣ. ಬಿಕಾಸ್ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಅಪ್ ಸೈಡೇ ಬರ್ತಾ ಇದೆ. ಸೊ ಒಂದು ದಿನನಾದರೂ ಮಾರ್ಕೆಟು ಲೈಕ್ ಸೆಲ್ಲಿಂಗ್ ಪ್ರೆಷರ್ ಬಂದಾಗ ಒಂದು ಕೆಳಗಡೆ ಕೊಡ್ಬೋದು ಅಂತ. ಸೊ ಬರಲಿಲ್ಲ, ನನಗಿಲ್ಲಿ ಸಿಗಲಿಲ್ಲ. ಐ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ. ಇಲ್ಲೆಲ್ಲೂ ಟ್ರೇಡ್ ಮಾಡಿಲ್ಲ ನಾನು. ಯಾಕೇನು ಮಾರ್ಕೆಟ್ ರಿಕವರಿ ಆಯಿತು, ಕಾಲ್ ಸೈಡ್ ಟ್ರೇಡ್ ಮಾಡ್ಬೋದಿತ್ತು. ಎಸ್, ಐ ಅಗ್ರಿ, ಕಾಲ್ ಸೈಡ್ ಟ್ರೇಡ್ ಮಾಡ್ಬೋದಿತ್ತು. ಬಟ್ ಕಾಲ್ ಸೈಡಿಗೆ ಒಂದೇ ಮೈಂಡ್ ಸೆಟ್ಟಲ್ಲಿದ್ದು, ನನಗೆ ಅಂದ್ಕೊಂಡಿದ್ದೆ ಮಾರ್ಕೆಟ್ ಏನಾದರೂ ಇಲ್ಲಿ ತನಕ ಬಂದರೆ ಐ ಕ್ಯಾನ್ ಲುಕ್ ಫಾರ್ ಎ ವೆರಿ ಈಸಿ ಒನ್ ಕಾಲ್ ಸೈಡ್ ಟ್ರೇಡು. ಅಲ್ಲಿ ತನಕ ಬಂದರೆ ನೋಡೋಣ ಕಾಲ್ ಸೈಡಿಗೆ ಟ್ರೇಡು, ಅದರ್ವೈಸ್ ಬೇಡ ಅಂದ್ಕೊಂಡು ಸುಮ್ಮನೆ ಕೂತಿದೆ. ಸೊ ಹಾಗಾಗಿನೇ ಕಾಲ್ ಸೈಡಲ್ಲಿ ಟ್ರೇಡ್ ಮಾಡಲಿಲ್ಲ. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅಪ್ ಸೈಡ್ ಬಂದು ಮೋಸ್ಟ್ಲಿ ಪ್ರಾಬ್ಲಿ ಇಲ್ಲೇ ಸೈಡ್ ವೇಸ್ ಆಗ್ಬೋದು ಅಂದ್ಕೊಂಡಿದ್ದೆ. ಆ್ಯಂಡ್ ಸ್ಟೂಡೆಂಟ್ಸ್ ಅಪ್ಡೇಟ್ ಕೂಡ ಹಾಕಿದ್ದೆ ನಾನು. ಮಾರ್ಕೆಟ್ ಏನಾದರೂ ಅಗೇನ್ ಲೋ ಅಪ್ರೋಚ್ ಮಾಡಿದರೆ ನಾವು ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ನ ನೋಡ್ಬೋದು ಅಂತ, ಓಕೆನಾ? ಸೊ ಎಕ್ಸಾಕ್ಟ್ಲಿ ಅದೇ ರೀಸನ್ಗೆ ಮಾರ್ಕೆಟ್ ಇಲ್ಲಿ ಲೋ ಅಪ್ರೋಚ್ ಆದಾಗ ನಾನು ಇಲ್ಲಿ ಎಂಟ್ರಿ ಆದೆ. ಸೊ ನನ್ನ ಎಂಟ್ರಿ ಸ್ವಲ್ಪ ಹೈ ಅನ್ನಿಸ್ತು ನನಗೆ. ಅಂದರೆ ಏನಂದರೆ ನಾನು ಸ್ವಲ್ಪ ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡ್ಬೋದಿತ್ತೇನೋ ಅಂತ. ಸೊ ಇಲ್ಲಿಗೆ ಬರೋಷ್ಟರಲ್ಲಿ ನಾನು ಎಕ್ಸಿಟ್ ಕೂಡ ಆದೆ. ಆ್ಯಕ್ಚುಲಿ ನನಗದು 8 ಪಾಯಿಂಟ್ ತೋರಿಸ್ತಿತ್ತು, 8 ಆರ್ 9 ಪಾಯಿಂಟ್ಸು. ಹೋಲ್ಡ್ ಮಾಡಲಿಲ್ಲ ನಾನು ಮಾರ್ಕೆಟು, ಯಾಕೆಂದರೆ ಗ್ಯಾಪ್ ಅಪ್ ಆಗಿ ಕೆಳಗಡೆ ಬರ್ತಾ ಇದೆ. ಸೊ ಸಡನ್ ಸ್ಪೈಕ್ ರಿಟರ್ನ್ ಕೂಡ ಆಗ್ಬೋದು ಅಂತ. ಇವಾಗ ಏನಾಗಿದೆಯಲ್ಲ ಇದೇನಾಗಿದೆ, ನಿಮಗೆ ಬ್ರೇಕ್ಔಟ್ ಆಯಿತು ಅಂತ ತುಂಬ ಜನ ಇಲ್ಲಿ ಎಂಟ್ರಿ ಆಗಿದ್ದೀರಾ. ಸೊ ಇಟ್ ಈಸ್ ನಾಟ್ ಎ ಬ್ರೇಕ್ಔಟ್. ಇದು ನಿಮ್ಮನ್ನು ಮಾರ್ಕೆಟು ಟ್ರ್ಯಾಪ್ ಮಾಡಿದೆ. ಕ್ಲೋಸಿಂಗ್ ಪ್ರೈಸಿಂದ ಮಾರ್ಕೆಟ್ ರಿಟರ್ನ್ ಟ್ರ್ಯಾಪ್ ಮಾಡಿದೆ. ಸೊ ಅದಕ್ಕೋಸ್ಕರನೇ ಹೇಳಿದ್ದು ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಎವ್ರಿ ಡೇ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂತ. ಹಾಗಾಗಿ ನೋಡೋಣ 1 ಆರ್ 2 ಡೇಸ್ ಇದು ಏನು ಕತೆ ಮಾಡ್ತಾರೆ ಏನು ಅನ್ನೋದನ್ನು ಗೊತ್ತಾಗುತ್ತೆ ನಮಗೂ. ಅದಕ್ಕೋಸ್ಕರನೇ ಸೊ ನಾನು ವೆಯ್ಟ್ ಮಾಡಲಿಲ್ಲ. ಹೋಲ್ಡ್ ಮಾಡಿದರೆ ಐ ಕುಡ್ ಹ್ಯಾವ್ ಬುಕ್ಡ್ ಮೋರ್ ದ್ಯಾನ್ 20 ಪಾಯಿಂಟ್ಸ್. ಇಲ್ಲಿ ಸ್ಪೈಕೆ 10 ಪಾಯಿಂಟ್ ಮೂವ್ ಆಗಿತ್ತು. ಈ ಸ್ಪೈಕ್ ಇಲ್ಲಿ ಹೋಲ್ಡ್ ಮಾಡಿದರೆ ಆಗ್ತಿತ್ತು. ನಾನು ಅಂದ್ಕೊಂಡೆ ನಾನು ಇಲ್ಲಿ ಎಂಟ್ರಿ ಆಗಿದ್ದು ಆ ಪ್ಲೇಸ್ ಸ್ವಲ್ಪ ಹೈ ಇದ್ದಿದ್ದರಿಂದ ನನಗೆ ಇಲ್ಲಿಗೆ ಬರೋಷ್ಟರಲ್ಲಿ ನಾನು ಎಕ್ಸಿಟ್ ಆಗಲೇಬೇಕಿತ್ತು. ನಂಗೆ ಆಪ್ಷನ್ ಇರಲಿಲ್ಲ ಅಲ್ಲಿ. ಸೊ ಎಂಟ್ರಿ ಏನಾದರೂ ಸ್ವಲ್ಪ ಹಿಂದಕ್ಕೆ ತೊಗೊಂಡಿದ್ರೆ ಐ ಕ್ಯಾನ್ ಹೋಲ್ಡ್ ಇಟ್, ಓಕೆನಾ? ಒಂದು 10 ಪಾಯಿಂಟ್ಗಿಂತ ಮೇಲೆ ಮೂವ್ ಆದಾಗ ಹೋಲ್ಡ್ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಎಕ್ಸಿಟ್ ಆದೆ. ಬಿಕಾಸ್ ಪ್ರೀಮಿಯಮ್ಸ್ ಕೂಡ ಅಷ್ಟು ಮೂವ್ ಆಗ್ತಿಲ್ಲ, ನಿಮಗೆ ನೋಡಿದ್ರೂ ಗೊತ್ತಾಗುತ್ತೆ. ಸೊ ಓಕೆ, ಇವತ್ತಿಲ್ಲ ಅಂದರೆ ನಾಳೆ. ಟುಡೇ ಇಸ್ ನಾಟ್ ಮೈ ಡೇ, ಟುಮಾರೋ ಇಸ್ ಮೈ ಡೇ. ಸೊ ಅಷ್ಟೇ, ಅದೇ ಲಾಜಿಕಲ್ಲಿ ನಾನು ಇವತ್ತು ಟ್ರೇಡ್ ಮಾಡಿದ್ದು.
ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ ಎರಡೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಾರ್ಕೆಟ್ ಹೇಗೆ ಮೂಮೆಂಟ್ ಆಗ್ತಿದೆ, ಏನು ಮೂಮೆಂಟ್ ಇದೆ, ಎರಡೂ ಕೂಡ ಈಸಿಯಾಗಿ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ಸಿಂಪಲ್ ಫಂಡ, ಸಿಂಪಲ್ ಲಾಜಿಕ್ನ ನಾನು ಯೂಸ್ ಮಾಡಿದ್ದೀನಿ. ಇವತ್ತೇನು ಮಚ್ಚು ಮೋರೆ ಹೇಳೋವಂಥದ್ದು ಏನೂ ಇಲ್ಲ. ಸೊ ನಿಮಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಾರ್ಕೆಟಲ್ಲಿ ಇವತ್ತು ಟೋಟಲ್ ಸೈಡ್ ವೇಸ್ ಇದೆ. ಸೊ ಇಂಡಿಕೇಟ್ರನ್ನಂತೂ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಕಂಟಿನ್ಯೂಸ್ ಆಗಿ ಅಪ್ ಸೈಡು ಇದೆ. ಈ ಸ್ಪೈಕ್ ಅಂತೂ ಅರ್ಥನೇ ಆಗ್ತಿಲ್ಲ. ಸೊ ಇವತ್ತು ನೋಡೋಣ, ಇವತ್ತು ಪ್ರೀ ಆರ್ಡರ್ ಸ್ಪೈಕ್ ಎಲ್ಲಿಗೆ ಬೀಳುತ್ತೆ ಅಂತ ಅದ್ರ ಮೇಲೆ ನಾಳೆ ಡಿಸೈಡ್ ಮಾಡಿದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ನಾಳೆದು. ಸೊ ಪ್ರೆಸೆಂಟು ಲೈಕು ಇಷ್ಟ ಆಗಿತ್ತು ಇವತ್ತಿಂದು. ಸೊ ಕನ್ಫ್ಯೂಷನ್ ಡೇ, ವೆರಿ ಮಚ್ ಕನ್ಫ್ಯೂಷನ್ ಡೇ ಬಿಕಾಸ್ ಆಫ್ NSE ಥಿಂಗ್ಸ್. ನೋಡೋಣ, ಲೆಟ್ಸ್ ಸಿ. ಒಂದು 2-3 ಡೇಸ್ ನಮಗೂ ಅರ್ಥ ಆಗಬೇಕಲ್ಲ NSE ಏನು ಮಾಡ್ತಿದೆ ಅಂತ. ಓಕೆ, ಥ್ಯಾಂಕ್ ಯು ಆಲ್.